ಹಾಯ್ ಹಲೋ ನಮಸ್ಕಾರ. ನಾನಿವತ್ತು ತಿರುಪತಿಗೆ ಬಂದಿದ್ದೀನಿ. ತಿರುಪತಿಯಲ್ಲೇ ಗೋವಿಂದರಾಜ ಸ್ವಾಮಿ ಟೆಂಪಲ್ಗೆ ಬಂದಿದ್ದೀನಿ ನಾನು. ಇಲ್ಲಿ ಒಳಗಡೆ ವಿಡಿಯೋ ಅಲೋ ಇಲ್ಲ, ಅದಕ್ಕೆ ಹೊರಗಡೆಯಿಂದಾನೇ ತೋರಿಸ್ತೀವಿ. ಹೊರಗಡೆಯಲ್ಲೇ ಕೆಲವೊಂದೆಲ್ಲ ಶಾಪಿಂಗ್ ಮಾಡೋದೆಲ್ಲ ತೋರಿಸ್ತೀವಿ. ಅಲ್ಲಿ ಏನು ಫೇಮಸ್ಸು ಅದನ್ನು ತೋರಿಸ್ತೀವಿ. ಅದಕ್ಕೂ ಮುಂಚೆ ಹೊಸದಾಗಿರಲ್ಲ ಈ ವಿಡಿಯೋ ನೋಡ್ತಿದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಮತ್ತೆ ಒಳಗಡೆ ಹೋಗ್ಬಿಟ್ಟು ನೋಡ್ಕೊಂಡು ಬರೋಣ ಬನ್ನಿ. ಬ್ಲೂ ಬ್ಲಾಗ್ಸ್ ಇದು ಕನ್ನಡ ಚಾನೆಲ್ ಬ್ರೋ. ತಿರುಪತಿಯಲ್ಲಿ ಸಿಕ್ಕಾಪಟ್ಟ ಬಿಸಿಲಿರುತ್ತೆ, ಅದಕ್ಕಾಗಿ ನೋಡಿ ನಡೆಯೋಕ್ಕೋಸ್ಕರ ಸಿಕ್ಕಾಪಟ್ಟ ಬ್ಯೂಟಿಫುಲ್ ಆಗಿ ಮಾಡಿದ್ದಾರೆ ಇವರು. ಎಲ್ಲ ದೇವಸ್ಥಾನವರು ಇದು ಫಾಲೋ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲೆಲ್ಲ ಸಿಟಿಯಲ್ಲೂ ಮಾಡಿದ್ದಾರೆ ಅವರು. ನೋಡಿ ನೆರಳಿಗೋಸ್ಕರ ತುಂಬಾ ಬ್ಯೂಟಿಫುಲ್ ಆಗಿ ಆರಾಮಾಗಿ ನಡ್ಕೊಂಡು ಹೋಗ್ಬೋದು ಎಷ್ಟೇ ಬಿಸಿಲಿದ್ರು. ಇಲ್ಲಿ ರಾಗಿ ಕಡಿಯನ್ನು ಮಾಡ್ತಾರೆ, ಅದನ್ನ ನೋಡೋಣಂತೆ ಬನ್ನಿ. ಗೋವಿಂದರಾಜ ಸ್ವಾಮಿ ಟೆಂಪಲ್ ದೇವಸ್ಥಾನದ ಹೊರಗಡೆ ಈ ತರ ಶಾಪಿಂಗ್ಸ್ ಮಾಡೋ ಜಾಗದಲ್ಲೇ ರಾಗಿ ಕಡಿಯಗಳು ಮಾರ್ತಾರೆ. ಮಾರೋದು ಪ್ಲಸ್ ಮಾಡಿ ಕೊಡೋದೂ ಇರುತ್ತೆ. ನಿಮ್ದು ಹೆಸರು ಹಾಕಿ ಅಥವಾ ದೇವರ ಸಿಂಬಲ್ಸ್ನು ಹಾಕಿ ಕೊಡ್ತಾರೆ. ರಾಗಿ ಅಂದ್ರೆ ಇದು ಕಾಪರ್ನ ರಾಗಿ ಅಂತ ಕರೀತಾರೆ. ನಾನು ಅದೇ ಹೆಸರಲ್ಲೇ ಕರಿತೆ. ಮೆಜರ್ಮೆಂಟ್ ತಗೊಳೋದೆಲ್ಲ ತೋರಿಸ್ತವ್ರೆ, ಹೆಂಗ್ ಮಾಡ್ತಾ ಇದ್ದಾರೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದು ರಾಗಿ ಹಾಕೊಂಡ್ರೆ ಏನೋ ತುಂಬಾ ಒಳ್ಳೆಯದು ಹೆಲ್ತ್ಗೆ ಅಂತಾರೆ. ಅದಕ್ಕೆ ಒಂದು ವಿಡಿಯೋ ಮಾಡೋಣ ಅನ್ನಿಸ್ತು, ಅದಕ್ಕೆ ಮಾಡ್ತಾ ಇದ್ದೀನಿ. ತುಂಬಾ ಸಿಂಪಲ್ ಆಗಿ ಒಂದು 10-15 ನಿಮಿಷದಲ್ಲೇ ಮುಗಿಸ್ತಾ. ಕೆಲವು ಕಡೆ ಮಿಚ್ತಾ ಇತ್ತು, ಕೆಲವು ಕಡೆ ಡಲ್ ಆಗಿತ್ತು. ಅದು ಆ ಕಾಪರು ಸ್ವಲ್ಪ ಕಡೆ ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಇದೆ ಮೆಟೀರಿಯಲ್. ನನಗೂ ಏನೋ ತಗೋಬೇಕನ್ನಿಸ್ತು, ಒಂದು ತಗೊಂಡೆ. ಅದನ್ನೇ ಮಾಡ್ತಾ ಇರೋದು ಅವರು. ಬನ್ನಿ ನೋಡೋಣ. ಇವು ಡೀಟೇಲ್ಸ್ ಅಂತೂ ನನಗೆ ತಗೊಳ್ಲಿಕ್ಕೆ ಏನು ಅನಿಸ್ಲಿಲ್ಲ. ನಿಮಗೆ ಬೇಕು ಅಂದರೆ ಹೇಳಿ, ನಾನು ನೆಕ್ಸ್ಟ್ ಟೈಮ್ ಹೋದಾಗ ಅವ್ರನ್ನ ನಂಬರ್ ಕಾಂಟ್ಯಾಕ್ಟ್ ಮಾಡ್ತೀನಿ. ಮತ್ತೆ ಅದು ತೊಗೊಂಡಿದ್ದೀನಲ್ವ, ಅದು ಸರ್ವೇನೂ ಮಾಡ್ಬೇಕು ನಾನು, ಹೇಗೆ ವರ್ಕ್ ಆಗುತ್ತೆ ಅಂತ. ಅದು ಒರಿಜಿನಲ್ ಏನು, ಅದರಲ್ಲೂ ಮಿಕ್ಸಿಂಗ್ ಇದೆಯಾ ಏನು ಅಂತ ನನಗೂ ಗೊತ್ತಿಲ್ಲ. ಕಾಪರ್ ಬಗ್ಗೆ ಅಷ್ಟೊಂದು ಐಡಿಯಾನೂ ಇಲ್ಲ, ಯಾವ ಥರ ಮೆಟೀರಿಯಲ್ ಸಿಗುತ್ತೆ ಅಂತ. ಬಟ್ ಇವರಂತೂ ಪಾಲಿಶ್ ಮಾಡಿ ಬೆಳ್ಳಗೆ ಮಾಡಿ ಕೊಡ್ತಾರೆ. ಅದು ತುಂಬಾ ತಡೆಯೋದೇನೂ ಇಲ್ಲ ಅನ್ಸುತ್ತೆ ನನಗೆ. ಯಾಕಂದ್ರೆ ಅದು ಆರ್ಟಿಫಿಷಿಯಲ್ ಅಲ್ವಾ, ಅದು ಒರಿಜಿನಲ್ ಒಂದು ಕಲರ್ ಇರುತ್ತೆ, ಹಾಗೆ ಇರುತ್ತೆ. ಅದು ಬಾಡಿ ಮೇಲೆ ಇದ್ದಾಗ ಯಾವ ತರ ರಿಯಾಕ್ಟ್ ಆಗುತ್ತೆ ಅದನ್ನು ನನ್ಗೆ ಗೊತ್ತಿಲ್ಲ. ನೋಡೋಣ. ನಾನು ನೆಕ್ಸ್ಟ್ ನಿಮ್ಗೆ ಬೇಕು ಅಂದ್ರೆ ಅದ್ರ ಡೀಟೇಲ್ಸು ನಾನು ಸರ್ವೆ ಮಾಡ್ತಾ ಇರ್ತೀನಿ. ನಿಮಗೂ ಬೇಕು ಅಂದ್ರೆ ಕಾಮೆಂಟ್ ಮಾಡಿ, ನಾನು ಅದ್ರ ಬಗ್ಗೆ ಡೀಟೇಲು ಕೊಡ್ತೀನಿ. ನಾನು ಯೂಸ್ ಮಾಡ್ತಾ ಇದ್ದೀನಲ್ವಾ, ಅದನ್ನ ನೋಡ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ನೋಡಿ, ಇವರೆಲ್ಲ ಮಿಂಚು ತರ ಮಾಡಿದ್ರು, ಬಟ್ ಎಷ್ಟು ಹೊತ್ತು ಇರುತ್ತೆ ಅಂತ ಗೊತ್ತಿಲ್ಲ. ಇದು ಹಾಕೊಳ್ಳೋದು ಹೇಗೆ ಅಂತ ತೋರಿಸ್ತಾರೆ ನೋಡಿ. ಆ ಬೆಳ್ಳೆಲ್ಲ ಹಾಕೋಬೇಕು, ಅಲ್ಲೇ ಹಗಲ ಮಾಡಿ ಹಂಗೆ ಕೈಯಲ್ಲಿ ಕೂರಿಸ್ಕೊಂಡ್ ಬಿಡೋದಷ್ಟೇ. ಒಂದ್ಸಲಿ ಹೀಗೆ ಒಂದ್ಸಲಿ ಹಾಗೆ ತಿರ್ಸ್ಕೊಂಡು ಅದು ಲೆವೆಲ್ ಮಾಡ್ಕೊಳೋದಷ್ಟೇ. ತುಂಬಾ ಚೆನ್ನಾಗಿ ಇದು ಬಂದಿದೆ ಡಿಸೈನ್. ಮತ್ತೆ ಇನ್ನ ಸ್ವಲ್ಪ ಮುಂದೆ ಹೋಗೋಣ. ಹೋಗ್ಬಿಟ್ಟು ಇಲ್ಲೆಲ್ಲಾನು ಅಂಗಡಿಗಳೇ ಇದೆ.
ಹೆಣ್ಮಕ್ಳಿಗೆ ಬೇಕಾಗಿರೋವಂಥದ್ದು ಬ್ಯಾಗ್ಸು, ಮನೆಗೆ ಬೇಕಾಗಿರೋಂಥದ್ದು ಹಲವಾರಿದೆ. ತುಂಬ ಇದೆ ಶಾಪಿಂಗು. ಬನ್ನಿ ನೋಡೋಣ. ಗೋವಿಂದರಾಜ ಸ್ವಾಮಿ ಟೆಂಪಲ್ ಹತ್ರ ಅನ್ನ ಪ್ರಸಾದನೂ ಸಿಗುತ್ತೆ. ನೀವು ತಪ್ಪದೆ ಟ್ರೈ ಮಾಡಿ. ನಾವು ಬಂದಿದ್ದೀವಿ, ಬನ್ನಿ ನೋಡೋಣ ಏನೆಲ್ಲ ಫುಡ್ ಸಿಗುತ್ತೆ ಅಂತ. ಸಾಮಾನ್ಯವಾಗಿ ದೇವಸ್ಥಾನದಲ್ಲಿ ಏನು ಕೊಡ್ತಾರೆ ಅದೇ ಕೊಡ್ತಾರೆ. ಬಟ್ ನಾನು ಬಂದಿದ್ದು ಇಲ್ಲಿ ಫಸ್ಟ್ ಟೈಮು. ಇದು ಕ್ಯೂ ಸಿಸ್ಟಮ್ಮು ಅಲ್ಲಿಗೆ ಹೋಗಲಿಕ್ಕೆ. ಜನ ಎಲ್ಲ ಒಂದ್ಸಲಿ ಸೇರಿದ್ಮೇಲೆ ಎಲ್ಲರಿಗೂ ಒಂದ್ಸಲಿ ಕಳಿಸ್ತಾರೆ. ಇದೇ ಕುತ್ಕೊಳೋ ಪ್ಲೇಸ್ ಊಟಕ್ಕೆ. ಒಂದು ಪಾಯಸ ಕೊಟ್ಟವ್ರೆ, ಒಂದು ಪಲ್ಯ ಕೊಟ್ಟವ್ರೆ, ಒಂದು ಚಟ್ನಿ ಕೊಟ್ಟವ್ರೆ. ಮತ್ತೆ ನೆಕ್ಸ್ಟ್ ಏನು ಬರುತ್ತೆ, ರೈಸ್ ಬರುತ್ತೆ, ಸಾಂಬಾರು ಬರುತ್ತೆ. ರೈಸು ಸಾಂಬಾರು ಬಂದಿದೆ. ಅದ್ರದ್ದು ನೆಕ್ಸ್ಟ್ ಏನು ಬರುತ್ತೆ ಅಂದರೆ ರಸಂ ಬರುತ್ತೆ ಅಥವಾ ಮಜ್ಜಿಗೆನೂ ಇರುತ್ತೆ. ಊಟ ಮಾಡ್ಕೊಂಡು ನಾನು ಮತ್ತೊಂದು ಪ್ಲೇಸ್ಗೆ ಬಂದೆ. ಅಲಿಪಿರಿ ಮೆಟ್ಲು ಹತ್ತೋ ಜಾಗ ಬರುತ್ತಲ್ವ, ಆ ಜಾಗದಿಂದ ಸ್ವಲ್ಪ ಹತ್ತಿರದಲ್ಲೇ ತಿರುಮಲದಲ್ಲಿ ಯಾವ ಥರ ದೇವಸ್ಥಾನ, ದೇವರು ಗರ್ಭಗುಡಿ ಇದೆಯಲ್ಲ, ಒಳಗಡೆ ಥರ ಇರುತ್ತೆ. ಏನೇನು ವಸ್ತುಗಳು ಅಲ್ಲಿ ಒಳಗಡೆ ಇದೆ ಆ ಥರದ್ದು ಒಂದು ನಮೂನಾ ಟೆಂಪಲ್ ಅಂತ ಹೇಳ್ತಾರೆ ಅದನ್ನ. ಅದು ಅಲಿಪಿರಿ ಮಾರ್ಗದಲ್ಲೇ ಹತ್ತಿರದಲ್ಲೇ ಇರುತ್ತೆ. ಅದು ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಇರುತ್ತೆ. ಅಲ್ಲಿ ನೋಡಿ ನಾನು ಬಂದಿದ್ದೀನಿ, ಬಟ್ ಒಳಗಡೆ ಶೂಟಿಂಗ್ ಅಲೋ ಇಲ್ಲ. ನಾನು ಹೊರಗಡೆಯಿಂದಾನೇ ತೋರಿಸ್ತಾ ಇದ್ದೀನಿ. ಅದು ಎಷ್ಟು ಹತ್ತಿರ ಇರುತ್ತಂದರೆ ತುಂಬ ಹತ್ತಿರ ಇದೆ. ಬಟ್ ಇಲ್ಲಿಂದ ಗಾಲಿ ಗೋಪುರ ಅನ್ನೋ ಗೋಪುರನೂ ಕಾಣಿಸುತ್ತೆ ನಮಗೆ ಕೆಳಗೆಯಿಂದ. ನಾನು ಅದು ಝೂಮ್ ಮಾಡಿ ತೋರಿಸ್ತೀನಿ ನಿಮಗೆ, ನೋಡಿ. ಇಲ್ಲಿ ಬರೋದು ಹೇಗೆ ಅಂತ ನಿಮಗೆ ಕನ್ಫ್ಯೂಷನ್ ಬೇಡ. ಅಲಿಪಿರಿ ನೀವು ಬಸ್ಸಲ್ಲಿ ಬಂದರೆ ನೀವು ಅಲಿಪಿರಿ ಸರ್ಕಲಲ್ಲಿ ಇದ್ಬಿಟ್ಟು ಅಲ್ಲಿ ಫ್ರೀ ಬಸ್ ಬರುತ್ತೆ. ನೀವು ನಮೋನಾ ಟೆಂಪಲ್ ಅಂತ ಯಾರು ಕೇಳಿದ್ರೇನು ಹೇಳ್ತಾರೆ. ಅಲ್ಲಿಂದ ಫ್ರೀ ಬಸ್ ಒಂದೇ ಒಂದು ಅರ್ಧ ಕಿಲೋಮೀಟರ್ ದೂರದಲ್ಲೇ ಇರುತ್ತೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ಇಷ್ಟವಾದರೆ ಮತ್ತೆ ನೋಡಿ ಹಾಗೆ ಹೋಗ್ಬಿಡಿ. ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಎಲ್ಲರಿಗೂ ಈ ವಿಡಿಯೋನ ಶೇರ್ ಮಾಡಿ. ಗೋವಿಂದರಾಜ ಟೆಂಪಲ್ನ ವಿಸಿಟ್ ಮಾಡಿ. ಪದ್ಮಾವತಿ ಅಮ್ಮ ಟೆಂಪಲೂ ಇದೆ, ಅಲ್ಲಿನೂ ವಿಸಿಟ್ ಮಾಡಿ. ಊಟದ ಟೈಮಲ್ಲಂತೂ ಊಟ ತಿಂದ್ಬಿಟ್ಟು ಬನ್ನಿ, ತುಂಬ ಚೆನ್ನಾಗಿದೆ. ಟಾಟಾ, ಬೈ ಬೈ, ಸಿ ಯು ನೆಕ್ಸ್ಟ್ ವಿಡಿಯೋಲ್ಲಿ ಸಿಗೋಣ. ನಮಸ್ಕಾರ.